ನಮಸ್ತೆ. ಇದು ವರಮಹಾಲಕ್ಷ್ಮಿ ಹಬ್ಬದ ನೆಕ್ಸ್ಟ್ ಡೇ ವ್ಲಾಗ್ ಆಗಿರತ್ತೆ. ಯೂಶುವಲಿ ನಾನು ನೈಟೇನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆರತಿ ಮಾಡಿಬಿಟ್ಟು ಶನಿವಾರ ಬೆಳಿಗ್ಗೆ ಎಲ್ಲ ತೆಗೆದ್ಬಿಡ್ತಿದ್ದೆ. ಆದರೆ ಅವತ್ತಿನ ದಿನ ಹುಣ್ಣಿಮೆ ಇತ್ತು. ಸೊ ಹುಣ್ಣಿಮೆ ದಿನ ನಾವು ಅಮ್ಮನವ್ರನ್ನೆಲ್ಲ ತೆಗಿಬಾರ್ದಲ್ವಾ, ಹಾಗಾಗಿ ನಾನು 1:15ವರೆಗೂ ಹುಣ್ಣಿಮೆ ಇರುತ್ತೆ. ಅದಾದಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡು ಬೆಳಿಗ್ಗೆನೇ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹಾಗೇನೆ ಇನ್ನು ಹಬ್ಬದ ದಿನನೂ ಕೆಲವರು ನನಗೆ ಅರ್ಶಿನ ಕುಂಕುಮ ಕೇಳಿದ್ರು. ಕೆಲವು ಮನೆಗಳಿಗೆ ಹೋಗಿದ್ದೆ, ಬಟ್ ಕೆಲವು ಮಿಸ್ ಆಗಿತ್ತು. ಅಂದರೆ ಮಳೆ ಬಂದ್ಬಿಡ್ತು ಮತ್ತು ಟೈಮ್ ಆಗೋಯ್ತು. ಹಾಗಾಗಿ ಶನಿವಾರ ನಾನು ಮನೇಲಿ ಪೂಜೆ ಮುಗಿಸ್ಕೊಂಡು ಬೇರೆ ಮನೆಗಳಿಗೆಲ್ಲ ಹೋಗಿ ಕುಂಕುಮ ಎಲ್ಲ ತಗೊಂಡು ಮಧ್ಯಾಹ್ನ ಬಂದು ಮತ್ತೆ ಹೇಗೇನು ಅಡುಗೆ ಎಲ್ಲ ಮಾಡಿ ಊಟ ಮಾಡಿಕೊಂಡು ಒಂದು 3 ಗಂಟೆಗೇನೋ ಶುರು ಮಾಡಿದೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಹಂಗೂ ಸಂಜೆ ಆಗೋಯ್ತು. ಅಂದರೆ ನಾವು ಹಬ್ಬ ಮಾಡೋವಾಗ ಎಷ್ಟು ಒಂಥರ ಉತ್ಸಾಹ ಸಡಗರ ಇರುತ್ತೆ, ಎಷ್ಟು ಕೆಲಸ ಇರುತ್ತೆ. ಬಟ್ ಆದರೂ ಅಷ್ಟೇ ಕೆಲಸ ಇದ್ರೂ ಮಾಡೋಕ್ಕೆ ಬೇಸರ ಆಗೋದಿಲ್ಲ, ಒಂದು ಖುಷಿ ಇರುತ್ತೆ. ಆದರೆ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡುವಾಗ್ಲೂ ನಮಗೆ ಕೆಲಸ ಅನ್ನೋದು ಇದ್ದೇ ಇರುತ್ತೆ. ಆದರೆ ಮನಸ್ಸಿಗೆ ಬೇಸರ ಅಂತೂ ತುಂಬಾ ಆಗ್ತಾ ಇರುತ್ತೆ. ಎಷ್ಟು ಕಷ್ಟಪಟ್ಟು ಎಲ್ಲ ಮಾಡೋದ್ವಪ್ಪ, ಆದರೆ ಒಂದೇ ದಿನಕ್ಕೆ ಎಲ್ಲ ತೆಗೆದುಬಿಡ್ಬೇಕಾ ಅಂತ ಹೇಳಿ. ನನಗೆ ಮಾತ್ರ ಅಲ್ಲ, ಹಬ್ಬ ಮಾಡಿರೋವಂಥ ಪ್ರತಿಯೊಂದು ಗೃಹಿಣಿಗೂ ಸೇಮ್ ಇದೇ ಫೀಲಿಂಗ್ ಇದ್ದೇ ಇರುತ್ತೆ ಅಂತ ಹೇಳಿ ಅನ್ಕೋತೀನಿ. ನಾನು ತುಂಬ ಮನ್ಸಿಗೆ ಬೇಸರ ಮಾಡಿಕೊಂಡೆ, ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೆ. ಆದರೆ ನಮ್ಮನೇಲಿ 3 ದಿನ ಇಡ್ಲಿಕ್ಕಾಗಲ್ಲ, ಹಾಗಾಗಿ ನಾನು ಒಂದೇ ದಿನಕ್ಕೆ ಎಲ್ಲ ತೆಗೆದು ಬಿಡ್ತೀನಿ. ಇನ್ನು ಈ ಕಂಪ್ಲೀಟ್ ವ್ಲಾಗ್ನ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ಆ ವ್ಲಾಗ್ನ ಚೆಕ್ಔಟ್ ಮಾಡಿ.